ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸೋಮವಾರ ನೂತನ ಸಿಎಂ ಆಗಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡಲಿದ್ದಾರೆ. ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮ ವಿಧಾನಸೌಧದ ಮೆಟ್ಟಿಲುಗಳ ಮೇಲೆ ನಡೆಯುವಂತಹ ಅದ್ಧೂರಿ ಪದಗ್ರಹಣ ಪ್ರಮಾಣ ವಚನ ಕಾರ್ಯಕ್ರಮಕ್ಕೆ ಶುಭ ಗಳಿಗೆಯನ್ನ ನಿಗದಿ ಮಾಡಲಿದ್ದಾರೆ ಡಿಕೆ ಶಿವಕುಮಾರ್. ಈಗಾಗಲೇ ತಮ್ಮ ಆಪ್ತ ಜ್ಯೋತಿಷಿಗಳನ್ನ ಸಂಪರ್ಕಿಸಿರುವಂತಹ ಡಿಕೆಶಿ ಸೋಮವಾರ ಗೋಧೂಳಿ ಲಗ್ನದಲ್ಲಿ ಪ್ರಮಾಣ ವಚನ ಸ್ವೀಕರಿಸುವಂತ ಸಾಧ್ಯತೆ ಇದೆ. ಜ್ಯೋತಿಷಿಗಳ ಸೂಚನೆಯಂತೆ ಪ್ರಮಾಣ ವಚನ ಸ್ವೀಕಾರ ಮಾಡಲಿರುವಂತಹ ಡಿಕೆ ಶಿವಕುಮಾರ್ ಅವರು ಜ್ಯೋತಿಷಿಗಳನ್ನ ನಂಬ್ತಾರೆ. ಜೊತೆಗೆ ದೇವರು ದೇವಸ್ಥಾನಗಳು ಅಂತ ಮೊರೆ ಹೋಗಿದ್ದು ಕೂಡ ಜಾಸ್ತಿ. ಈಗ ಅವ್ರಿಗೆ ಸಿಎಂ ಯೋಗ ಸಿಕ್ಕಿದೆ ಅಂದ್ರೂ ಕೂಡ ಅದು ದೇವರ ಆಶೀರ್ವಾದ ಅಂತಾನೆ ಅವ್ರು ಅನ್ಕೊಳ್ತಾ ಇರೋದು. ಹೀಗಾಗಿ ಯಾವ ಮುಹೂರ್ತದಲ್ಲಿ ಯಾವ ದಿನದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಹೆಚ್ಚು ಅವಧಿಯವರೆಗೆ ಸಿಎಂ ಆಗಿ ಆಡಳಿತ ನಡೆಸಬಹುದು ಅದ್ರ ಬಗ್ಗೆನೂ ಕೂಡ ಜ್ಯೋತಿಷಿಗಳ ಜೊತೆಗೆ ಮಾತನಾಡಿರ್ತಾರೆ. ಹಾಗಾಗಿನೇ ಒಂದು ಒಳ್ಳೆ ಮುಹೂರ್ತವನ್ನ ಫಿಕ್ಸ್ ಮಾಡೋದಕ್ಕೆ ಅಂತ ಡಿಕೆ ಶಿವಕುಮಾರ್ ಅವರು ಮುಂದಾಗಿದ್ದಾರೆ. ಸೋಮವಾರ ಗೋಧೂಳಿ ಲಗ್ನದಲ್ಲಿ ಪ್ರಮಾಣ ವಚನ ಅನ್ನೋದು ಗೊತ್ತಾಗ್ತಾ ಇದೆ. ಎಷ್ಟು ಗಂಟೆಗೆ ಏನ್ ಕತೆ, ಎಷ್ಟು ಜನ ಬರ್ತಾರೆ, ಆಸನಗಳ ವ್ಯವಸ್ಥೆ, ಅದ ಪ್ರಿಪರೇಷನ್, ಅದೆಲ್ಲದ್ರ ಬಗ್ಗೆ ಕೂಡ ಗೊತ್ತಾಗಬೇಕಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆ ನಡೆಯುವಂತ ಪದಗ್ರಹಣ ಕಾರ್ಯಕ್ರಮ ಈ ಹಿಂದೆ ಲೋಕಭವನದಲ್ಲಿ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ರು. ಆದ್ರೆ ಡಿಕೆ ಶಿವಕುಮಾರ್ ಅವರ ಅಭಿಮಾನಿಗಳು ಬೆಂಬಲಿಗರು ಬಂದ್ರು ಅಂದ್ರೆ ಆ ಜಾಗ ಸಾಕಾಗಲ್ಲ, ಸೂಕ್ತ ಅಲ್ಲ ಅನ್ನುವಂಥ ಕಾರಣಕ್ಕೆ ಸದ್ಯ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮೇಲೆನೆ ಪ್ರಮಾಣ ವಚನ ಕಾರ್ಯಕ್ರಮ ಅನ್ನೋದು ಗೊತ್ತಾಗ್ತಾ ಇದೆ. ಇನ್ನು ಶುಭ ಗಳಿಗೆಯನ್ನು ಕೂಡ ನಿಗದಿ ಮಾಡ್ತಾರೆ. ಯಾವ ಗಳಿಗೆಯಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರೆ ಬರೀ 2 ವರ್ಷಕ್ಕೆ ಎಂಡ್ ಆಗೋದಲ್ಲ, 2028ಕ್ಕೂ ನಾವೇ ಬರಬೇಕು, ನಾವೇ ಗೆಲ್ಬೇಕು ಅನ್ನುವಂಥದ್ದು ಕೂಡ ಇದೆಯಲ್ಲ. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಮುಹೂರ್ತ ನಿಗದಿ ಮಾಡೋದಕ್ಕೂ ಕೂಡ ಜ್ಯೋತಿಷಿಗಳನ್ನ ಸಂಪರ್ಕ ಮಾಡಿದ್ದಾರಂತೆ ಡಿಕೆ ಶಿವಕುಮಾರ್.